ಅಲ್ಪಸಂಖ್ಯಾತ ಇಲಾಖೆ ಇಡೀ ಪ್ರಸಕ್ತ ಸಾಲಿನಲ್ಲಿ 100 ಕೋಟಿ ಒದಗಿಸಲಾಗಿದೆ. ಅಂದ್ರೆ ಇಡೀ ಒಟ್ಟಿನಲ್ಲಿ ಉರ್ದು ಶಾಲೆಗಳ ಉನ್ನತೀಕರಣ ಅವು ಎಲ್ಲವೂ ಕೂಡಿದ್ರು ಕೊಟ್ಟಂಥದ್ದು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ ಅನುದಾನವನ್ನು ಕೇವಲ ಭಾಷಾ ಕಲಿಕೆಗೆ ಮಾತ್ರವಲ್ಲ, ಉರ್ದು ಒಟ್ಟೆ ಕಲಿಸೋದು 100 ಕೋಟಿ ರೂಪಾಯಿ ಕೊಟ್ಟಿಲ್ಲ. ಮತ್ತು ಸ್ಪಷ್ಟೀಕರಣ ಮಾಡ್ತಾರೆ, ಶಾಲೆಗಳ ಮೂಲಸೌಕರ್ಯ, ಶಿಕ್ಷಕರ ನೇಮಕಾತಿ, ಪಠ್ಯಪುಸ್ತಕ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಬಳಸಲಾಗುವುದು. ಇಷ್ಟೆಲ್ಲದಕ್ಕೂ 100 ಕೋಟಿ ಒಪ್ಪಣ. ಇಲ್ಲಿ ನಾವು ಕನ್ನಡಕ್ಕೆ ಎಷ್ಟು ಕೊಟ್ಟಿವಿ ಟೋಟಲ್ ಆಗಿ 38,688 ಕೋಟಿ ನೀಡಿದ್ದೀವಿ. ಜೊತೆಗೆ 999.30 ಕೋಟಿ ಈ ಮೂಲ ಸೌಕರ್ಯ ಒದಗಿಸೋಕೆ ಕೊಟ್ಟಿದ್ದೀವಿ ಕನ್ನಡದ ಮತ್ತು ಶಾಲೆ ನಿರ್ವಹಣೆಗಾಗಿ. ಯಾವ್ದು ಹೆಚ್ಚಾತ್ರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಟೀಕಾ ಮಾಡ್ತಾಯಿದ್ದಾರೆ, ಈ ಕೋಮು ದ್ವೇಷ ಹುಟ್ಟಿಸುವಂಥ ದುರ್ದೇಶ ಟೀಕೆ ಬಿಟ್ಬಿಡ್ರಿ, ವಾಸ್ತವ ತಿಳ್ಕೊಂಡು ಮಾತಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಿ ಉರ್ದು ಭಾಷೆಗೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ನೀಡುತ್ತಿದೆ ಎಂದು ರಾಜ್ಯ BJP ಮಾಡುತ್ತಿರುವ ಅಪಪ್ರಚಾರ ಸತ್ಯಕ್ಕೆ ದೂರವಾಗಿದ್ದು ಕೋಮು ವೈಷಮ್ಯ ಹುಟ್ಟಿಸೋ ದುರುದ್ದೇಶದಿಂದ ಕೂಡಿದೆ ಅಂತೇಳಿ ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಇವರು ಆರೋಪ ಮಾಡಿದ್ರೆ ಉತ್ತರ ಕೊಡ್ಬೇಕಲ್ರಿ ಯಾವುದಕ್ಕಾದರೂ. ಅಂದರೆ ಈ ರೀತಿ ಇದಕ್ಕಾಗಿ ಮಾಡ್ತಾ ಇದ್ದಾರೆ. ಜನ ನೆಮ್ಮದಿಯಿಂದ ಇರ್ಕೊಡೋದು, ಒಳ್ಳೆಯ ಬದುಕನ್ನು ಮಾಡಿಕೊಡೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ದಾಖಲೆ